ನ್ಯೂಸ್ 18 ಡಿಜಿಟಲ್ ಲೈವ್ಗೆ ಸ್ವಾಗತ. ನಾನು ಹಂಸ ಶ್ಯಾಮಲ. ಇವತ್ತು ಎಲ್ಲೆಡೆ ಕೂಡ ವಿಶೇಷವಾದಂತಹ ದಿನ, ಅದರಲ್ಲೂ ಕೂಡ ಚಿನ್ನ ಖರೀದಿಗೆ ಒಂದು ಶುಭ ದಿನ ಅಂತಲೇ ಹೇಳ್ಬೋದು. ಅದುವೇ ಇವತ್ತು ಇರುವಂಥದ್ದು ಅಕ್ಷಯ ತೃತೀಯ. ಹೌದು, ಅಕ್ಷಯ ತೃತೀಯ ದಿನ ಒಂದು ಚಿನ್ನವನ್ನು ಖರೀದಿ ಮಾಡುವಂಥದ್ದು ಪ್ರತೀತಿ ಅದೇ. ಅಂದರೆ ಅದು ಈಗಲಿಂದ ಅಲ್ಲ, ಹಿಂದಿನಿಂದಲೂ ಕೂಡ ನಡ್ಕೊಂಡು ಬಂದಿದೆ. ಯಾಕೆಂತ ಹೇಳಿದ್ರೆ ಈ ದಿನ ಒಂದು ಚಿನ್ನವನ್ನು ಖರೀದಿ ಮಾಡೋದ್ರಿಂದ ನಮ್ಮಲ್ಲಿರುವಂತಹ ಒಂದು ಐಶ್ವರ್ಯ ಸಮೃದ್ಧಿ ಆಗುತ್ತೆ ಅನ್ನುವಂತಹದ್ದು ಒಂದು ನಂಬಿಕೆ ಇದೆ. ಹೀಗಾಗಿಯೇ ಹಿಂದಿನಿಂದಲೂ ಕೂಡ ಅಂದರೆ ಸುಮಾರು ವರ್ಷಗಳಿಂದಲೂ ಕೂಡ ಈ ಒಂದು ಆಚರಣೆಯನ್ನು ಎಲ್ಲರೂ ಕೂಡ ಪಾಲಿಸ್ಕೊಂಡು ಬಂದಿದ್ದಾರೆ. ಸೊ ಪ್ರತಿ ವರ್ಷವೂ ಕೂಡ ಅಕ್ಷಯ ತೃತೀಯ ಬಂದರೆ ಹೆಚ್ಚು ಜನರು ಬೇರೆ ದಿನಗಳಿಗೆ ಹೋಲಿಸಿದರೆ ಈ ಒಂದು ಅಕ್ಷಯ ತೃತೀಯ ದಿನ ಗೋಲ್ಡನ್ನು ಖರೀದಿ ಮಾಡೋದಕ್ಕೆ ಮುಂದೆ ಬರ್ತಾರೆ. ಏನಲ್ಲ ಅಂದರೆ ಒಂದು ದೊಡ್ಡ ಆಭರಣ ಅಲ್ಲದೆ ಇದ್ರೂ ಕೂಡ 1 ಗ್ರಾಮ್ ಒಂದು ಗೋಲ್ಡ್ ಕಾಯಿನನ್ನು ಕೂಡ ಆದರೂ ತೆಗೆದುಕೊಳ್ಳೋದಕ್ಕೆ ಮುಂದಾಗ್ತಾರೆ. ಹೀಗಾಗಿಯೇ ಇವತ್ತು ಕೂಡ ಎಲ್ಲೆಡೆ ಒಂದು ಅಕ್ಷಯ ತೃತೀಯದ ಸಂಭ್ರಮ ಕೂಡ ಒಂದು ಮುಂಜಾನೆಯಿಂದಲೇ ಕಂಡು ಬಂದಿದೆ ಅಂತಲೇ ಹೇಳ್ಬೋದು. ಆದರೆ ಎಲ್ಲೋ ಒಂದು ಕಡೆ ಈ ಒಂದು ಅಕ್ಷಯ ತೃತೀಯಗೆ ನಿನ್ನೆಯಿಂದಲೂ ಕೂಡ ಚಿನ್ನದ ವ್ಯಾಪಾರಿಗಳು ಸಿದ್ಧತೆಯನ್ನು ಮಾಡ್ಕೊಳ್ತಿದ್ರು. ಆದರೆ ಗ್ರಾಹಕರಿಗೆ ಮಾತ್ರ ಈ ಬಾರಿ ಈ ಒಂದು ಅಕ್ಷಯ ತೃತೀಯದ ಎಫೆಕ್ಟ್ ತಟ್ಟಿದೆ. ಯಾವ ಎಫೆಕ್ಟ್ ಅಪ್ಪ ಅಂತ ಹೇಳಿದ್ರೆ, ಈ ಬಾರಿ ಒಂದು ಚಿನ್ನದ ರೇಟು ಏಕಾಏಕಿ ಏರಿಕೆಯಾಗಿರುವಂಥದ್ದು. ಅಂದರೆ ಸುಮಾರು ನಾವು ಈ ಒಂದು ಕಳೆದ ವರ್ಷಕ್ಕೆ ಹೋಲಿಸಿದ್ರೆ ಕಳೆದ ವರ್ಷ 5,000 ಇದ್ದಂತಹ ಒಂದು ಚಿನ್ನದ ರೇಟು ಈ ಬಾರಿ ಕೇವಲ ಲಾಸ್ಟ್ ಅಕ್ಷಯ ತೃತೀಯಗೂ ಹಾಗೂ ಈ ಬಾರಿಯ ಅಕ್ಷಯ ತೃತೀಯಗೂ ಕಂಪೇರ್ ಮಾಡಿದ್ರೆ ಇವತ್ತಿನ ಬೆಂಗಳೂರಿನಲ್ಲಿ 7,309 ರೂಪಾಯಿ 24 ಕ್ಯಾರೆಟ್ನ 1 ಗ್ರಾಮ್ನ ಗೋಲ್ಡ್ನ ಬೆಲೆ ಆಗಿದೆ. ಹಾಗೆಯೇ 22 ಕ್ಯಾರೆಟ್ನ 1 ಗ್ರಾಮ್ನ ಗೋಲ್ಡ್ನ ಬೆಲೆ ನೋಡೋದಾದರೆ 6,700 ಇದೆ. ಸೊ ಇದು ತುಂಬಾ ಕಡಿಮೆ ಒಂದು ಅಮೌಂಟ್ ಅಲ್ಲ. ಹಾಗಾಗಿಯೇ ಈ ಹಿನ್ನೆಲೆಯಲ್ಲಿ ಅಂಗಡಿಗೆ ಮುಂಜಾನೆಯೇ ಒಂದು ಅಕ್ಷಯ ತೃತೀಯಾಗಿ ಇರುವಂತಹ ಒಂದು ಚಿನ್ನವನ್ನು ಖರೀದಿ ಮಾಡಬೇಕಾದಂತಹ ಸಂದರ್ಭದಲ್ಲಿ ಹೋದಂತಹ ಜನರಿಗೆ ಈ ಒಂದು ಬೆಲೆ ಏರಿಕೆಯ ಶಾಕ್ ಕೂಡ ತಟ್ಟಿದೆ ಅಂತಲೇ ಹೇಳ್ಬೋದು ಈ ನಿಟ್ಟಿನಲ್ಲಿ. ಆದರೆ ಅಕ್ಷಯ ತೃತೀಯ ಈ ದಿನ ಚಿನ್ನವನ್ನು ಖರೀದಿ ಮಾಡಲೇಬೇಕು. ನಮ್ಮಿಂದ ದೊಡ್ಡದಾದಂತಹ ಮಟ್ಟದಲ್ಲಿ ಆಭರಣಗಳನ್ನ ಖರೀದಿ ಮಾಡೋಕ್ಕಾಗದೇ ಇದ್ದರೂ ಕೂಡ ಹಬ್ಬ ಅನ್ನುವಂತಹ ಕಾರಣಕ್ಕೆ ನಾವು ಒಂದು ಗ್ರಾಮ್ ಗೋಲ್ಡನ್ನಾದರೂ ಖರೀದಿ ಮಾಡ್ತೀವಿ ಅಂತ ಜನ ಬರ್ತಿದ್ದಾರೆ. ಇನ್ನೂ ಕೂಡ ಬೆಂಗಳೂರಿನಲ್ಲಿ ಅನೇಕ ಜನರು ಮಾಡಿರುವಂತಹ ಒಂದು ಒಳ್ಳೆ ಸ್ಕೀಮ್ ಏನಂತ ಹೇಳಿದ್ರೆ, ಈಗ ನಾವು ನೋಡಬಹುದು ಬೆಂಗಳೂರಿನ ಎಲ್ಲ ಕಡೆಗಳಲ್ಲೂ, ನಾಟ್ ಓನ್ಲಿ ಬೆಂಗಳೂರು, ಬೇರೆ ಕಡೆಗಳಲ್ಲೂ ಕೂಡ ಎಲ್ಲ ಒಂದು ಆಭರಣ ಮಳಿಗೆಗಳಲ್ಲಿ ಈಗ ಒಂದು ಗೋಲ್ಡ್ ಸ್ಕೀಮ್ ಅಂತ ಬಂದಿರುವಂಥದ್ದು. ಆ ಒಂದು ಗೋಲ್ಡ್ ಸ್ಕೀಮ್ ಏನಂತ ಹೇಳಿದ್ರೆ 1 ವರ್ಷದ ಸ್ಕೀಮ್ಗಳಿರುತ್ತೆ. ಇದು ಯೂಶಲ್ ಆಗಿ ಈ ಒಂದು ಅಕ್ಷಯ ತೃತೀಯಗೆ ಶುರುವಾದರೆ ನೆಕ್ಸ್ಟ್ ಅಕ್ಷಯ ತೃತೀಯವರೆಗೂ ಕೂಡ ನಮಗೆ ತಿಂಗಳಿಗೆ ಎಷ್ಟಾಗುತ್ತೋ ಅಮೌಂಟನ್ನು ಒಂದು ಸರ್ಟನ್ ಆಫ್ ಅಮೌಂಟನ್ನು ಆ ಒಂದು ಗೋಲ್ಡ್ ಮೇಲೆ ಹಾಕುವಂಥದ್ದು. ಅಂದರೆ ಆ ಒಂದು ದಿನದ ಗೋಲ್ಡ್ ರೇಟ್ ಏನಿರುತ್ತೆ, ಆ ಒಂದು ನಾವು ಏನು ಹಣವನ್ನು ಹಾಕಿರ್ತೀವಿ ಅಷ್ಟು ಹಣಕ್ಕೆ ಎಷ್ಟು ಗ್ರಾಮ್ ಗೋಲ್ಡ್ ಬರುತ್ತೆ ಆ ಒಂದು ಗೋಲ್ಡನ್ನು ಅಂಗಡಿಯವರು ತೆಗೆದಿಟ್ಟಿರ್ತಾರೆ. ನಮ್ಮ ಹೆಸರಿನಲ್ಲಿ ಅದು ಇರುತ್ತೆ. ಸೊ ಸುಮಾರು 1 ವರ್ಷಗಳ ಕಾಲ ಈ ಒಂದು ಗೋಲ್ಡ್ ಸ್ಕೀಮನ್ನು ಮಾಡ್ಕೊಂಡು ಬರ್ತಾರೆ. ಅಕ್ಷಯ ತೃತೀಯ ದಿನ ಸೊ ನಮಗೆ ಎಷ್ಟು ಗ್ರಾಮ್ ಗೋಲ್ಡ್ ಇರುತ್ತೆ ಅಷ್ಟು ಗ್ರಾಮ್ ಗೋಲ್ಡನ್ನು ಆ ಒಂದು ಮೇಕಿಂಗ್ ಚಾರ್ಜ್ ಇರ್ಬೋದು ಅವನ್ನೆಲ್ಲವನ್ನು ಕೂಡ ನೋಡಿಕೊಂಡು ನಾವು ಆಭರಣ ತೆಗೆದುಕೊಳ್ಳೋದಿದ್ರೆ ಆಭರಣ ಕೊಡ್ತಾರೆ, ಅಥವಾ ಬೇರೆ ಏನಾದರೂ ಬೇಕಿದ್ರೆ ನಮಗೆ ಎಕ್ಸ್ಟ್ರಾ ಅಮೌಂಟ್ ಹಾಕ್ಬಿಟ್ಟು ನಾವು ಮಾಡಿಸ್ಕೊಳ್ಬೋದು. ಸೊ ಹೀಗಾಗಿ ಬೆಂಗಳೂರಿನ ಅನೇಕ ಒಂದು ಚಿನ್ನದ ಮಳಿಗೆಗಳಲ್ಲಿ ಈ ರೀತಿ ಗೋಲ್ಡ್ ಸ್ಕೀಮ್ನ ಅಡಿಯಲ್ಲಿ ಅನೇಕ ಗ್ರಾಹಕರು ಬಂದು ಈ ಒಂದು ಚಿನ್ನವನ್ನು ಖರೀದಿ ಮಾಡೋದಕ್ಕೆ ಮುಂದಾಗಿದ್ರು. ಯಾಕೆಂತ ಹೇಳಿದ್ರೆ ಈಗಿರುವಂತಹ ಒಂದು ಗೋಲ್ಡ್ ರೇಟ್ ನೋಡೋದಾದರೆ ನಾವು ಡೈರೆಕ್ಟ್ ಕ್ಯಾಶ್ ಕೊಟ್ಟು ಎಲ್ಲ ತೆಗೆದುಕೊಂಡು ಬರೋದಕ್ಕೆ ಆಗೋದಿಲ್ಲ. ಸೊ ಹಾಗಾಗಿಯೇ ಒಂದು ಹಣವನ್ನು ಒಂದು ಉಳಿಸುವಂತಹ ನಿಟ್ಟಿನಲ್ಲಿ ಈ ಒಂದು ಗೋಲ್ಡ್ ಸ್ಕೀಮನ್ನು ಕೂಡ ಹಾಕ್ತಾರೆ. ಹಾಗೆಯೇ ನಿಮಗೂ ಏನಾದರೂ ಅಕ್ಷಯ ತೃತೀಯಗೆ ಗೋಲ್ಡ್ ಸ್ಕೀಮ್ ಬೇಕಿದೆ ಅಂತ ಹೇಳಿದ್ರೆ ನಿಮ್ಮ ಒಂದು ನಿಯರೆಸ್ಟ್ ಯಾವೆಲ್ಲ ಒಂದು ಗೋಲ್ಡ್ ಶಾಪ್ಗಳಿರುತ್ತೆ ಅಲ್ಲಿ ಹೋಗಿ ನೀವು ಇದಕ್ಕಂತಲೇ ಅಕ್ಷಯ ತೃತೀಯಗಂತಲೇ ಒಂದಷ್ಟು ಸ್ಕೀಮ್ಗಳಿರುತ್ತೆ, ಒಂದಷ್ಟು ಬಗೆಯಾದಂತಹ ಒಂದು ಪ್ಯಾಕೇಜ್ಗಳು ಕೂಡ ಇರುತ್ತೆ, ಅವುಗಳನ್ನ ನೀವು ಮಾಡಬಹುದಾಗಿದೆ. ಸೊ ಒಟ್ಟಿನಲ್ಲಿ ನಾವು ನೋಡೋದಾದರೆ ಬೆಂಗಳೂರಿನಲ್ಲಿ ಇವತ್ತು ಅಕ್ಷಯ ತೃತೀಯದ ಒಂದು ಸಂಭ್ರಮ ಎಲ್ಲೆಡೆ ಕಂಡು ಬಂತು. ಎಲ್ಲೋ ಒಂದು ಕಡೆ ಬೆಲೆ ಏರಿಕೆಯ ಒಂದು ಬಿಸಿ ಗ್ರಾಹಕರಿಗೆ ತಟ್ಟಿದ್ರು ಕೂಡ ಎಲ್ಲೋ ಒಂದು ಕಡೆ ನಾವು ಗೋಲ್ಡ್ ಮೇಲೆ ಇನ್ವೆಸ್ಟ್ ಮಾಡೋದ್ರಿಂದ ಯಾವುದೇ ರೀತಿಯಾಗಿ ನಮಗೆ ಸಮಸ್ಯೆ ಆಗೋದಿಲ್ಲ. ಗೋಲ್ಡು ಇವತ್ತಿದ್ದರೆ ನಾಳೆ ನಮ್ಮ ಕಷ್ಟಕ್ಕೆ ಆಗುತ್ತೆ ಅನ್ನುವಂತಹ ನಿಟ್ಟಿನಲ್ಲಿ ಜನರು ಇವತ್ತಿನ ಅಕ್ಷಯ ತೃತೀಯಗೆ ಗೋಲ್ಡನ್ನು ಖರೀದಿ ಮಾಡೋದಕ್ಕೆ ಮುಂದಾಗಿದ್ರು. ಸೊ ಇದು ಇವತ್ತಿನ ಒಂದು ಡಿಜಿಟಲ್ನ ಮಾಹಿತಿಯಾಗಿತ್ತು. ಮುಂದಿನ ಮಾಹಿತಿ ಜೊತೆಗೆ ನಾನು ಮತ್ತೊಂದು ಸರಿ ನಿಮಗೆ ಒಂದು ಮಾಹಿತಿಯನ್ನು ತೆಗೆದುಕೊಂಡು ಬರ್ತೀನಿ. ಥ್ಯಾಂಕ್ ಯು.